ಓಕೆ, ಒಂದು ಕಡೆ ಮೋದಿ ಸಮಾವೇಶದ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಮಂಡ್ಯದ KR ನಗರದಲ್ಲಿ ಮೈತ್ರಿ ಸಮಾವೇಶ ಕೂಡ ನಡೀತಾ ಇದೆ. ದೇವೇಗೌಡರು ಭಾಷಣದಲ್ಲಿ ಮಾತನಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ಇಂದಿನ ಮುಖ್ಯಮಂತ್ರಿಗಳು, ಇಂದು ಸಮನ್ವಯ ಸಮಿತಿಯ ಅಧ್ಯಕ್ಷರು ವೇಣುಗೋಪಾಲ್ ಅವರು, ಹೀಗೆ SK ಪಾಟೀಲ್ ಇದ್ದಾರೆ, ಮಾಜಿ ಮಂತ್ರಿಗಳ ಮಹದೇವಪ್ಪ ಇದ್ದಾರೆ, ಹಾಲಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ GT ದೇವೇಗೌಡರಿದ್ದಾರೆ, ಸಾರಾ ಮಹೇಶ್ ಅವರಿದ್ದಾರೆ, ನಿಮ್ಮೆಲ್ಲರ ಒಂದು ನಾಯಕರಾದ ಶ್ರೀಮಾನ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಹೀಗೆ ನಾನು ಎಲ್ಲ ಮುಖಂಡಗಳನ್ನ DK ಶಿವಕುಮಾರ್ ಅವರಿದ್ದಾರೆ, ಇವತ್ತು BL ಶಂಕರ್ ಇದ್ದಾರೆ, ನಾನು ಈಗ ತಾನೇ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ, ಇದು ಒಂದು ಅಗ್ನಿ ಪರೀಕ್ಷೆ ನಮಗೆ. ಅದರಲ್ಲೂ ಯಾವ ಸಿದ್ದರಾಮಯ್ಯನವರು ದೇವೇಗೌಡರು ಸ್ವಲ್ಪ ಕಾಲ ಹೊರಗಡೆ ಇದ್ವಿ, ಹಿಂದೆ ಒಂದಾಗೇ ಕೆಲಸ ಮಾಡಿದ್ದೇವೆ. ಒಂದು ಸನ್ನಿವೇಶ ಬಂದಾಗ ನಾವಿಬ್ಬರು ಬೇರ್ಪಡೆ ಆಗಿದ್ವಿ. ಆದರೆ ಇವತ್ತು ಮತ್ತೆ ನಾವಿಬ್ಬರು ಒಂದೇ ವೇದಿಕೆಯಲ್ಲಿ ಈ ರಾಜ್ಯದ ಅನೇಕ ಕಡೆ ಹೋಗಿ ಮಾತನಾಡ್ತಕ್ಕಂಥದ್ದಕ್ಕೆ, ಮತದಾರರನ್ನು ಕೈ ಜೋಡಿಸಿ ಕೇಳಿಕೊಳ್ಳಲಿಕ್ಕೆ ಮುಖ್ಯ ಕಾರಣ ಈ ರಾಷ್ಟ್ರ ಕಳೆದ 5 ವರ್ಷದಲ್ಲಿ ಯಾವ ನರೇಂದ್ರ ಮೋದಿಯವರು 282 ಸ್ಥಾನವನ್ನು ತೆಗೆದುಕೊಂಡಂಥ ಒಂದು ಅಹಮ್ಮಿನಿಂದ ಈ ದೇಶದ ವ್ಯವಸ್ಥೆಯನ್ನೇ ಸರ್ವನಾಶ ಮಾಡಲಿಕ್ಕೆ ಹೋಗಿದ್ದಾರೆ. ಇವತ್ತು ಈ ರಾಷ್ಟ್ರ ಒಂದು ಧರ್ಮಕ್ಕೆ ಸೇರಿದವರೆಲ್ಲ, ಇಲ್ಲಿ ಎಲ್ಲ ಧರ್ಮಗಳಿಗೆ ಸೇರಿದಂಥ ರಾಷ್ಟ್ರ ಇದು. ಇಸ್ಲಾಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು. ದಯಮಾಡಿ ಈ ರಾಷ್ಟ್ರದಲ್ಲಿ ಧರ್ಮಗಳ ಮಧ್ಯೆ ತಿಕ್ಕಾಟ. ಇವತ್ತು ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗಂಟೆಗಟ್ಟಲೆ ಮಾತನಾಡ್ಬೋದು. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋದರೆ ರಾಹುಲ್ ಗಾಂಧಿಯವರು ಈಗಾಗಲೇ ಅರ್ಧ ಗಂಟೆ ಕಾದಿದ್ದಾರೆ ಅಂತ ನನ್ನ ಮನಸ್ಸಿಗೆ ನೋವಾಗಿದೆ. ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ಕ್ಷಮೆ ಕೇಳ್ತಾನೆ. ಹಾಗೆ ಮಾಡಬಾರ್ದಾಗಿತ್ತು. ನಾವು ನಮ್ಮ ಹೆಲಿಕಾಪ್ಟರ್ ಬರೋದು ತಡ ಆಗಿದೆ, ಅರ್ಥ ಮಾಡ್ಕೊಳ್ಳಬಲ್ಲೆ. ನೀವು ಕಾಯ್ತಾ ಇದ್ದೀರಿ. ಈ ಹಲವಾರು ವಿಷಯ ಮಾತನಾಡ್ತಾರೆ. ರೈತರ ಬಗ್ಗೆ ಏನು ಮಾಡಿದ್ದಾರೆ, ದೇಶದ ಆರ್ಥಿಕ ವ್ಯವಸ್ಥೆ ಏನೇನಾಗಿದೆ, ಇವೆಲ್ಲವನ್ನೂ ರಾಹುಲ್ ಗಾಂಧಿಯವರು ಮಾತಾಡಲಿದ್ದಾರೆ. ನಾನು ಒಂದು ಮಾತನ್ನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ. ಮೋದಿಯವರ ಬಗ್ಗೆ ಇವತ್ತು ಸೋಷಿಯಲ್ ಮೀಡಿಯಾ, ಇವತ್ತು ಫೇಸ್ಬುಕ್ಗಳು, ಇದರ ಅನೇಕ ಸೋರ್ಸಸ್ ಅಂತ ಹೇಳ್ತೇವೆ. ನಾನು ಎಲೆಕ್ಟ್ರಾನಿಕ್ ಮೀಡಿಯಾಗೆ ನಾನೇನು ಆಕ್ಷೇಪ ಮಾಡೋದಿಲ್ಲ. ಈ ದೇಶದಲ್ಲಿ ಮೋದಿಯವರ ಪರವಾಗಿ ಬಳಕೆ ಆಗ್ತಕ್ಕಂಥ ಈ ಪ್ರಚಾರದ ವ್ಯವಸ್ಥೆ ಏನಿದೆ, ಇದರಿಂದ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮತದಾರರು ಭಾಳ ಬುದ್ಧಿವಂತರಾಗಿದ್ದಾರೆ, ಅವ್ರಿಗೆ ಅನುಭವ ಇದೆ. ಈ ಎಲ್ಲ ಪೊಳ್ಳು ಮಾತುಗಳು ಅನ್ನೋದನ್ನು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಮೋದಿಯವರು ಏನಾದರೂ ಆಕಸ್ಮಿಕವಾಗಿ ಮುಂದೇನಾದರೂ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆದರೆ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಂಡಂಥ ಸಂವಿಧಾನವನ್ನು ನಾಶ ಮಾಡುವಂಥ ವ್ಯವಸ್ಥೆ ಇದೆ. ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಾನು ಈ ಸಂದರ್ಭದಲ್ಲಿ ಕಿಂಚಿತ್ತು ಅನುಭವದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ದಯಮಾಡಿ ಖರ್ಗೆಯವರು ಮಾತನಾಡಲಿದ್ದಾರೆ, ಸಿದ್ದರಾಮಯ್ಯನವರು ಮಾತನಾಡ್ತಾರೆ, ಕುಮಾರಸ್ವಾಮಿಯವರು ಮಾತಾಡ್ತಾರೆ. ನಾನೇ ಹೆಚ್ಚು ಕಾಲ ತೆಗೆದುಕೊಳ್ಳಬೇಕು ಅನ್ನೋ ಇಚ್ಛೆ ಇಲ್ಲ ನನಗೆ. ಮಾತನಾಡ್ಬೋದು, ಗಂಟೆಗಟ್ಟಲೆ ಮಾತನಾಡ್ಬೋದು. ಈ ದೇಶದ ವ್ಯವಸ್ಥೆ ಎಷ್ಟು ನಾಶ ಆಗಿದೆ ಅನ್ನೋದ್ರ ಬಗ್ಗೆ ಹಲವಾರು ಉದಾಹರಣೆಗಳನ್ನು ಕೊಡಬಲ್ಲೆ ನಾನು. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೇನೆ. ಸಿದ್ದರಾಮಯ್ಯನವರು, ನಾವು ಇಬ್ಬರು ಒಂದಾದಂಥ ಕಾಲದಲ್ಲಿ ಈ ರಾಜ್ಯದಲ್ಲಿ ಕನಿಷ್ಠ 20 ಸೀಟಿಗೆ ಮೇಲೆ ನಾವು ಲೋಕಸಭೆಗೆ ಆಯ್ಕೆ ಮಾಡಿದ್ರೆ ನಮ್ಮಿಬ್ಬರ ವ್ಯಕ್ತಿತ್ವ ಉಳಿಯುತ್ತೆ. ಇಲ್ಲದೇ ಇದ್ರೆ ನಾವು ಒಂದಾದಕ್ಕೂ ಪ್ರಯೋಜನ ಆಗಲ್ಲ. ಕೈ ಮುಗಿದು ಕೇಳ್ತೇನೆ. ಧ್ರುವ ನಾರಾಯಣ ಇರ್ಬೋದು, ಇವತ್ತು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಇವತ್ತು ಸಂಕೇಶ್ವರ ಇರ್ಬೋದು, ವಿಜಯ ಸಂಕೇಶ್ವರ. ಕೈ ಮುಗಿದು ಕೇಳ್ಕೊಳ್ತೇನೆ. ಮೊನ್ನೆ ನಾನು ಅವರು 4 ದಿನದ ಪ್ರವಾಸ ಮಾಡ್ತಾ ಇದ್ದೇವೆ, ಹಾಸನ ಜಿಲ್ಲೆ, ತುಮಕೂರು ಜಿಲ್ಲೆ. ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೇನೆ. ಬೆಂಗಳೂರಲ್ಲಿ ಎಲ್ಲ ಕಡೆ ಈಗ ಒಟ್ಟಾಗೆ ಇವತ್ತು ನಾವು ಪ್ರವಾಸ ಮಾಡ್ತಾ ಇದ್ದೇವೆ. ಇಡೀ ಜನಸ್ತೋಮದಲ್ಲಿ ನಮ್ಮ ತಾಯಂದಿರಲ್ಲಿ ಎಷ್ಟೊಂದು ತೀರ್ಮಾನಗಳನ್ನು ಮಾಡಿದ್ದೇವೆ ನಾನು ಸಿದ್ದರಾಮಯ್ಯ ಇದ್ದಂಥ ಕಾಲದಲ್ಲಿ. ದಯಮಾಡಿ ನಿಮ್ಮೆಲ್ಲರಲ್ಲಿ ಸಮಸ್ತ ಜನಸ್ತೋಮದಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಎಲ್ಲವನ್ನು ಮರಿಬೇಕು.
ಸಣ್ಣ ಪುಟ್ಟ ವ್ಯತ್ಯಾಸಗಳಿರಬಹುದು. ಮೈಸೂರಿನಲ್ಲಿ ಸಿದ್ದರಾಮಯ್ಯನವರಿಗೆ ಜಿ ಟಿ ದೇವೇಗೌಡರಿಗೆ ಸ್ವಲ್ಪ ಕಹಿಯಾದ ವಾತಾವರಣ ಅದು ಉಂಟು. ಆದರೆ ದೇಶದ ಇವತ್ತು ಸಮಸ್ಯೆಯನ್ನು ಎದುರಿಸುವಾಗ ನಮ್ಮ ವೈಯಕ್ತಿಕವಾದ ವಿಷಯ ಇಲ್ಲ, ಇಲ್ಲಿ ದೇಶ ಮುಖ್ಯ. ಇವತ್ತು ಒಂದು ವ್ಯಕ್ತಿಗತವಾದಂಥ ಈರ್ಷೆಗಳನ್ನು ಮರೆತು ನಾವು ಹೋರಾಟ ಮಾಡೋಣ ಅಂತೇಳಿ ಕೈ ಮುಗಿದು ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ರಾಹುಲ್ ಗಾಂಧಿಯವರು ಮಾತನಾಡಲಿಕ್ಕೆ ಅವಕಾಶ ಮಾಡೋಣ. ಅದಾದಮೇಲೆ ಸಿದ್ದರಾಮಯ್ಯರು ಮಾತನಾಡ್ತಾರೆ. ಇವತ್ತು ವಿಜಯಶಂಕರ್ ವಿಜಯಶಂಕರ್ ಅವರು ಹಿಂದೆ ಲೋಕಸಭಾ ಸದಸ್ಯರಾಗಿದ್ದರು. ನಾನು ವಿಜಯ ಸಂಕೇಶ್ ಅಂತ ತಪ್ಪು ಹೇಳಿದ್ದೇನೆ, ಅವರು ಬೇರೆ, ಅವರು ವಿಷಯ ಬೇಡ. ಈಗ ಇವತ್ತು ವಿಜಯಶಂಕರ್ ಅವರು ಹಿಂದೆ ನನ್ನ ಜೊತೆಲೇ ಲೋಕಸಭೆಯಲ್ಲಿ ಕೆಲಸ ಮಾಡಿದ್ದಾರೆ, ಅನುಭವ ಇದೆ. ಅವ್ರಿಗೆ ವ್ಯಕ್ತಿತ್ವದ ಬಗ್ಗೆ ನಾನು ಗುಣಗಾನ ಮಾಡಬೇಕಾದ್ದಿಲ್ಲ. ಲೋಕಸಭೆಯಲ್ಲಿ ಒಂದು ಸಮಿತಿಯಲ್ಲಿ ಕೂಡ ಇಬ್ಬರು ಕೆಲಸ ಮಾಡಿದ್ದೇವೆ. ದಯಮಾಡಿ ಅರ್ಥ ಮಾಡಿಕೊಳ್ಳಬೇಕು. ಮೈಸೂರು ರಾಜಕಾರಣದಲ್ಲಿ ಏಳು ಬೀಳುಗಳಾಗಿದೆ. ಜಿ ಟಿ ದೇವೇಗೌಡರು ಇವತ್ತು ಯಾವ ಪಿರಿಯಾಪಟ್ಟಣದ ನಮ್ಮ ಮಹಾದೇವ್ ಇದ್ದಾರೆ, ಇವತ್ತು ಈ ಟಿ ನರಸೀಪುರದ ಆಯುಷ್ ಅಂತ ಹುಡುಗ ಒಬ್ಬ ಯಂಗ್ಸ್ಟರು. ನಾನು ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತೇನೆ, ಯಾವುದೇ ಕಾರಣದ ವಿಶ್ವನಾಥ್ ಇರಬಹುದು, ಇವತ್ತು ನಾವು ನಮ್ಮ ವೈಯಕ್ತಿಕವಾದಂಥ ಏನೇ ಭಿನ್ನಾಭಿಪ್ರಾಯ ಇದ್ರು ಮರೆತು ಒಂದು ತಾಯಿಯ ಮಕ್ಕಳಾಗಿ ಹೋರಾಟ ಮಾಡಲೇಬೇಕು. ವಿಜಯಶಂಕರ್ ಅವ್ರನ್ನ ಗೆಲ್ಲಿಸಬೇಕು, ಧ್ರುವನಾರಾಯಣ ಅವ್ರನ್ನ ಗೆಲ್ಲಿಸಬೇಕು. ನಿಖಿಲ್ ಕುಮಾರ್ ಅವರು ಈ ಕ್ಷೇತ್ರದಿಂದ 30-35 ಸಾವಿರ ಮತಗಳ ಅಂತರದಲ್ಲಿ ನೀವು ಶಕ್ತಿ ಕೊಡಬೇಕು ಅಂತೇಳಿ ಸಮಸ್ತ ಜನತೆಯಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಸಿದ್ದರಾಮಯ್ಯವರು ಮಾತಾಡೋರಿಗೆ, ಕುಮಾರಸ್ವಾಮಿ ಮಾತಾಡೋರಿಗೆ, ಖರ್ಗೆ ಅವರು ಸ್ವಲ್ಪ ಕಾಲ ಮಾತನಾಡ್ತಾರೆ. ಹಿರಿಯ ಮುಖಂಡರು ಲೋಕಸಭೆಯಲ್ಲಿ ಅವರು ಹೋರಾಟ ಮಾಡ್ತಕ್ಕಂಥ ಕೆಚ್ಚಿನ ನಾನು ಪಕ್ಕದಲ್ಲಿ ಕೂತು ನೋಡಿದ್ದೇನೆ. ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾರೆ, ಅವ್ರ ಕ್ಷೇತ್ರಕ್ಕೂ ಹೋಗಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ, ಈ ದೇಶವನ್ನು ಉಳಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ದಯಮಾಡಿ ಲಘುವಾಗಿ ತೆಗೆದುಕೊಳ್ಬೇಡಿ. ನಿನ್ನೆ ಒಂದಾಗ್ಬಿಟ್ರು, ನಾವು ಅದಕ್ಕೆ ಒಂದಾಗಬೇಕಂತ. ದಯಮಾಡಿ ದೇಶಕ್ಕೋಸ್ಕರ ನೀವು ಒಂದಾಗಲೇಬೇಕು, ಹೋರಾಟ ಮಾಡಲೇಬೇಕು. ಈ ರಾಷ್ಟ್ರವನ್ನು ಉಳಿಸೋಣ. ಕರ್ನಾಟಕದಿಂದಲೇ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕೋಮಶಕ್ತಿಯ ಇವತ್ತು ಬಗ್ಗು ಬಡೀತಕ್ಕಂಥ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಹೇಳಿದೆ. ನಿಮ್ಮೆಲ್ಲಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಸಮಸ್ತ ಜನತೆಗೆ ನಾನು ಇವತ್ತು ನನ್ನ ಬೇಡಿಕೆಯನ್ನು ಈಡೇರಿಸ್ರಿ ಅಂತ ನಂಬಿದ್ದೇನೆ. ಏನು ಒಂದು ಗೌರವವನ್ನು ಕೊಟ್ಟು ಬೆಳೆಸಿದಿರಿ 60 ವರ್ಷ ರಾಜಕೀಯದಲ್ಲಿ, ಪುಣ್ಯಾತ್ಮರು ನೀವು ಇವತ್ತು ಉಳಿಸಬೇಕು. ನಮ್ಮೆಲ್ಲರ ಮರ್ಯಾದೆ ಪ್ರಶ್ನೆ. ದೇಶದ ಅಳಿವು ಉಳಿವು ಈ ವಯಸ್ಸಿನಲ್ಲಿ ನಾನು ನಿಮ್ಮ ಮುಂದೆ ಕೈ ಜೋಡಿಸಿ ಕೇಳ್ಕೊಳ್ತೇನೆ. ದಯಮಾಡಿ ಉಳಿಸ್ತಕ್ಕಂಥ ಒಂದು ಅತ್ಯಂತ ಶ್ರೇಷ್ಠವಾದಂಥ ನಿರ್ಣಯಕ್ಕೆ ಬರಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಜೈ ಹಿಂದ್, ಜೈ ಭಾರತ್. ಸನ್ಮಾನ್ಯ ಗೌರವಾನ್ವಿತ ಮಾಜಿ ಪ್ರಧಾನಿಗಳಿಗೆ ಧನ್ಯವಾದಗಳು.